ಶಾಸಕರನ್ನ ಬಚಾವ್ ಮಾಡಲು ಸರ್ಕಾರ ಯತ್ನವನ್ನ ನಡೆಸಿದೆ. ಸರ್ಕಾರದಿಂದ ಪೊಲೀಸ್ ಇಲಾಖೆ ದುರ್ಬಳಕೆ ಆಗ್ತಾ ಇದೆ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಕೈ ಕಾರ್ಯಕರ್ತರ ನಡುವೆ ನಕಲಿ ಗನ್ಮ್ಯಾನ್ಗಳಿದ್ದಾರೆ. ಇದೇನು ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿನಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನರನ್ನ ಸೇರಿಸಿ ಭರತ್ ರೆಡ್ಡಿ ಮೇಲೆ ಯಾಕೆ ಇನ್ನುವರೆಗೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ? ಜನರನ್ನ ಗುಂಪುಗಟ್ಟಿಸುವಂತಹ ಉದ್ದೇಶ ಏನಿತ್ತು? ಅದನ್ನ ಮಾಡಿದವರ ವಿರುದ್ಧ ಕ್ರಮ ಆಗಬೇಕಲ್ವಾ ಅನ್ನೋದು ಜೋಶಿಯವರ ಪ್ರಶ್ನೆ. ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾರಣಿಷ್ಟ ಅಲ್ಲಿ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ. ತಗೊಂಡಾರ. ಅವ ಯಾರು ಕಾಂಗ್ರೆಸ್ ಕಾರ್ಯಕರ್ತ, MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ್ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದ. ಅವ್ರು ಇವ್ರ ಮೇಲೆ ನಾ ಹೇಳೋದು, ನಾ ಭಾಳ ಬ್ಯಾಲೆನ್ಸ್ಡ್ ಆಗೇನೆ. ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳಿ ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರನ್ನ ಇಂತಲ್ಲಿ ಹಾಕಿ. ಸಾಲು ಸಾಲು ಆರೋಪಗಳೇನೋ ಬರ್ತಾ ಇದೆ. ಆದರೆ ಸರ್ಕಾರ ತನಗೆ ಹೇಗೆ ಬೇಕು ಹಾಗೆ ರಿಯಾಕ್ಟ್ ಮಾಡ್ತಾ ಇದೆ. ಯಾವುದಕ್ಕೂ ಕೂಡ ಸರ್ಕಾರ ಡೋಂಟ್ ಕೇರ್ ಅನ್ನೋ ರೀತಿಯ ವರ್ತನೆಯನ್ನ ತೋರ್ತಾ ಇದೆ.